ಡಾರ್ಜಿಲಿಂಗಲ್ಲಿರೋಂಥ ಹಿಮಾಲಯ ಜೂ. ನಾವು ಬಂದುಬಿಟ್ಟು ರಂಚಿಯಲ್ಲಿ ಜೂ ನೋಡಿದ್ದೀವಿ, ಜಾರ್ಖಂಡಲ್ಲಿ ಜೂ ನೋಡಿದ್ದೀವಿ, ಕಜಿರಂಗ ನ್ಯಾಷನಲ್ ಪಾರ್ಕ್ ಇದು ಡಿಫ್ರೆಂಟ್ ಜೂ. ನಾವು ಕಲ್ಕತ್ತಾ ವೆಸ್ಟ್ ಬೆಂಗಾಲ ಸಹ ಜೂ ನೋಡಿ. ಈ ಜೂ ಬಂದುಬಿಟ್ಟು ತುಂಬ ಪ್ರತ್ಯಕ್ಷ, ಯಾಕಂದರೆ ಇಷ್ಟೊಂದು ಮೌಂಟೇನಲ್ಲಿ ಅಪ್ಪಲ್ಲಿರುವಂಥ ಒಂದು ಜೂ. ಡಾರ್ಜಿಲಿಂಗಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 8,000 ಹೈಟಲ್ಲಿರುವಂಥ ಒಂದು ಜೂ. ಬಂದ್ಬಿಟ್ಟು ಏನು ಪದ್ಮನಾಯ್ಡು ಹಿಮಾಲಯನ್ ಜೂ, ಮೌಂಟೇನಿಯರಿಂಗ್ ಜೂ, ಇದು ಬಂದ್ಬಿಟ್ಟು ತುಂಬ ಪ್ರತ್ಯಕ್ಷ. ಯಾಕಂದರೆ ಈ ಒಂದು ಪ್ರದೇಶ ಬಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿಂದ. ಗಾಳಿಯಲ್ಲಿ, ತಂಪಾದ ಗಾಳಿಯಲ್ಲಿ ಹಾದು ಹೋಗುವಂಥ ಕ್ಲೈಮೇಟು, ಆಕಾಶದಲ್ಲಿ ಟ್ರಾವೆಲ್ ಮಾಡುವಂಥ ಒಂದು ಫೀಲಿಂಗು. ಒಳಗಡೆ ಹೋಗ್ಬಿಟ್ಟು ಬರೋ ಮನೆ ಟಿಕೆಟ್ ಬಂದ್ಬಿಟ್ಟು 110 ರೂಪೀಸ್. ನಾವು ಒಳಗಡೆ ಹೋಗೋಣ, ಎಂಟ್ರಿ ಮಾಡೋ ಮನೆ. ಪದ್ಮನಾಯ್ಡು ಹಿಮಾಲಯನ್ ಜೂ, ನಾವು ಒಳಗಡೆ ಹೋಗೋಣ. ಈ ಜೂ ಅಂದ್ಬಿಟ್ಟು ತುಂಬ ಬೆಟ್ಟ ಹೈಟ್ ಗುಡ್ಡದಲ್ಲಿ ಸಹ ತುಂಬ ಇಂಪಾದ ಮರಗಳಿಂದ ಒಂದು ಕ್ಲೈಮೇಟ್, ತಣ್ಣನಾದ ವಾತಾವರಣದಲ್ಲಿರುತ್ತೆ. ಜೂ ಹೋಗಿ ಬನ್ನಿ, ಒಳಗಡೆ ಎಂಟ್ರಿ ಆಗೋಣ ಅಂದ್ಬಿಟ್ಟು. ಓಕೆ ಸ್ನೇಹಿತರೆ, ನೀವು ಇಲ್ಲಿ ಓಪನ್ ಪ್ಲೇಸಲ್ಲಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಎಷ್ಟು ಹತ್ತಿರದಿಂದ ಕರಡಿ ಇಲ್ಲಿ ನೋಡಿ ಹೆಂಗೆ ಬರ್ತದೆ ಅಂತ. ಎಷ್ಟೊಂದು ಹತ್ತಿರದಿಂದ ಜಂಪ್ ಮಾಡಿಬಿಡುತ್ತೆ ಗುರು. ಕಲ್ಲು ಸಹ ಆಗ್ತದೆ ನೋಡಿ ಕೆಳಗಡೆ ಅದು. ಬಟ್ ನಾವು ಇಷ್ಟೊಂದು ಜೂ ನೋಡಿದ್ವಿ, ಎಲ್ಲ ಜೂಗಂತೂ ಈ ಜೂ ಬಂದ್ಬಿಟ್ಟು ತುಂಬ ಪ್ರತ್ಯಕ್ಷ. ಆಗಿದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಹಿಮಾಲಯ ಈ ಮೇಕೆ ಎಲ್ಲೂ ಕಾಣಿಸಲ್ಲ ನಿಮ್ಗೆ ಇಂಡಿಯಾದಲ್ಲಿ. ಎಲ್ಲಿ ಮಾತ್ರ ನೋಡಿ, ತೋರಿಸಿ ನೋಡಿ ಹೆಂಗಿದೆ ಮಾಡಿ ನಿಮಗೆ. ಇದು ಬಂದ್ಬಿಟ್ಟು ಹಿಮಾಲಯ ಸಿಕ್ಕಿಂ ಥರ ಇರುವಂಥ ಒಂದು ಮೇಕೆ ನೋಡಿ. ನೀವು ಇಲ್ಲೇನು ನೋಡ್ತಾ ಇರಿ, ಮೇಕೆ ನೋಡಿ, ನೋಡಿದ್ರೆ ಸ್ಟೈಲ್ ನೋಡಿ ಹೆಂಗಿದೆ ಮೇಕೆ ಇದೆಲ್ಲ. ಇದೊಂದು ತುಂಬ ಫ್ಯಾಂಟಾಸ್ಟಿಕ್, ನೋಡೋಕ್ಕೂ ಸಹ ಅಷ್ಟೇನು ಸುಂದರವಾಗಿರುತ್ತೆ ನೋಡಿ. ಹಿಲ್ ಸ್ಟೇಷನಲ್ಲಿರುವಂಥ ಒಂದು ಕಲ್ಲು ಮರ ಎಲ್ಲ ಅದೇ ತಗೋರೋದು. ಇದು ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ಹಿಮಾಲಯನ್ ತಾರ್. ಈ ಹಿಮಾಲಯದಲ್ಲಿ ಫುಲ್ಲು ಕೋಲ್ಡು ಅಲ್ಲಿ ನಿವಸಿಸುವಂಥ ಒಂದು ಪ್ರಾಣಿ ಇದು ಮೇಕೆ. ಜಿಂಕೆ ನೋಡಿ, ಜಿಂಕೆ ಸಹ ಹಿಮಾಲಯನ್ ಜಿಂಕೆ ಇದೆ. ಇಲ್ಲೆಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಅಂದರೆ ಹಿಮಾಲಯದಲ್ಲಿರುವಂಥ ಒಂದು ಪ್ರಾಣಿ ಪಕ್ಷಿ. ಆ ಥರ ಈ ಚಳಿಗೆ ಕಂಫರ್ಟಾಗಿ ಹೊಂದ್ಕೊಳ್ಳೋವಂಥ ಒಂದು ಪ್ರಾಣಿಗಳಿವೆಲ್ಲ. ಇಲ್ಲಿಂದ ಒಂದು ವ್ಯೂಸ್ ಅಂತೂ ಫ್ಯಾಂಟಾಸ್ಟಿಕ್. ಈ ಒಂದು ಪ್ರಾಣಿ ಎಲ್ಲ ಫುಲ್ ಡಿಫ್ರೆಂಟ್ ನಾನು ನೋಡೇ ಇಲ್ಲ ಈ ಥರ ಎಲ್ಲ ಫುಲ್. ನಾನು ಇಷ್ಟೊಂದು ಜೂ ನೋಡಿದ್ದೀನಿ, ರಂಚಿ, ಜಾರ್ಖಂಡು, ನೆಕ್ಸ್ಟ್ ಕಜಿರಂಗ ನ್ಯಾಷನಲ್ ಇಷ್ಟು ನೋಡಿದ್ದೀನಿ. ಈ ಎಲ್ಲ ಜೂ ಅಂತ ಪ್ರತ್ಯಕ್ಷವಾದಂಥ ಒಂದು ಜೂ ಇದು. ಸಚ್ ಎ ಫ್ಯಾಂಟಾಸ್ಟಿಕ್ ಯಾರ್. ಇದು ನೋಡಿ ಈ ಒಂದು ಹಿಮಾಲಯ ಒಂದು ಪ್ರಾಣಿದು ಬಕ್ರಿ ಅನ್ಸುತ್ತೆ ಮೋಸ್ಟ್ಲಿ ನೋಡಿ ಹಿಂಗಿದೆ ಅಂತ. ಬಗ್ಗೆ ಒಂದು ನೋಟಿಫಿಕೇಶನ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬಂದು ನೋಡೋಣ. ಅಲ್ಪಕ, ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಇವೆಲ್ಲ ಬಂದ್ಬಿಟ್ಟು ಇಂಡಿಯಾ, ಇವೆಲ್ಲ ಹಿಮಾಲಯಲ್ಲಿ ಒಂದು ಫುಲ್ ಚಳಿಗೆ ಈ ವೆದರ್ಗೆ ಈ ಥರ. ನಮ್ಮ ಸೌತ್ ಇಂಡಿಯಾದಲ್ಲಿ ಇವೆಲ್ಲ ಫುಲ್ ಅಡ್ಜಸ್ಟ್ ಆಗೋಲ್ಲ ಈ ಪ್ರಾಣಿ. ನೋಡ್ಬಿಟ್ಟು ಹಿಮಾಲಯನ್ ಯಾಕಿದೆ ನೋಡಿ ಹೆಂಗಿದೆ ಅಂತ. ಎಮ್ಮೆ, ಇದು ಹಿಮಾಲಯದಲ್ಲಿ ಇರುವಂಥ ಒಂದು ಪ್ರಾಣಿ. ಬ್ಲೂ ಶೀಪ್, ಇದು ನೋಡ್ಬಿಟ್ಟು ಕುರಿ, ಬ್ಲೂ ಶೀಪ್ ಬ್ರರಲ್. ಇದು ಇಲ್ಲಿ ಇಂದ ಒಂದು ಪ್ರತ್ಯಕ್ಷ ನೋಡಿ ಹೆಂಗಿದೆ ಅಂದ್ಬಿಟ್ಟಿದ್ದು. ಕೊಂಬು ಕುರಿಗೆ ನೋಡಿ ಹೆಂಗಿದೆ ಅಂತ ನೋಡಿದ್ರ. ಡಿಫ್ರೆಂಟ್ ಇದೆಲ್ಲ ಫುಲ್ ಹಿಮಾಲಯನ್ ಪ್ರಾಣಿ. ಈ ಒಂದು ಜೂ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಫ್ಯಾಂಟಾಸ್ಟಿಕ್. ಯಾಕಂದರೆ ಎಲ್ಲ ಜೂ ಬಂದ್ಬಿಟ್ಟು ನೀವು ನಾರ್ಮಲ್ ಪ್ಲೇಸಲ್ಲಿ ಇರುತ್ತೆ. ಬಂದ್ಬಿಟ್ಟು ಬೆಟ್ಟದಲ್ಲಿ ಮೇಲೆ ತುಂಬ ಹೈಟಲ್ಲಿ ಇರ್ತೀವಿ. ಈ ಜೂಗೆ ಹೋಗ್ಬೇಕಂದ್ರೆ ಸಹ ನೀವು ಬೆಟ್ಟ ಮೇಲೆ ಇವಾಗ ನೋಡಿ ಹೆಂಗಿದೆ ಅಂದ್ಬಿಟ್ಟು ಡೌನ್ಗೆ ಫುಲ್ಲು ಡೌನು, ಫುಲ್ ಸುಸ್ತಾಗಿಬಿಡ್ತೀವಿ ಅವರು. ಇಲ್ಲೇನೋ ಎಲೆಕ್ಟ್ರಿಷಿಯನ್ ಏನೋ ಮಾಡ್ತಾಯಿದ್ದಾರೆ, ಮೌಂಟೇನರಿಂಗ್. ಓಕೆ, ನೋಡಿ ಒಂಥರ ಡಿಫ್ರೆಂಟ್ ಕೋಲ್ ಇದು. ಇವು ಬಂದ್ಬಿಟ್ಟು ಹಿಮಾಲಯನ್ ಪ್ಯಾರಟ್ಸ್. ನೀವು ನಾರ್ಮಲ್ ಪ್ಯಾರಟ್ ನೋಡಿ, ಇದು ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಆಗಿದೆ ಪ್ಯಾರಟ್ ನೋಡಿ, ಹಿಮಾಲಯನ್ ಪ್ಯಾರಟ್ ಇದೆಲ್ಲ. ಅಲ್ಲಿ ಮೇಲೆ ಬಂದ್ಬಿಟ್ಟು ಬೆಂಗಾಲ್ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಮ್ ಇದೆ. ಬನ್ನಿ ನಾವು ಎಂಟ್ರಿ ಮಾಡೋಣ, ಹೋಗ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡೋಣ. ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಒಳಗಡೆ. ಒಂದು ಮ್ಯೂಸಿಯಮ್ ಇದೆ, ಚಾರ್ಲೆಸ್ ಮೆಕೆಂಟ್ರಿ. ಇಲ್ಲಿರುವಂಥ ಇಂಟ್ರೊಡ್ಯೂಸ್ ಬೇಸ್ ವೈಲ್ಡ್ ಲೈಫ್ ನಾವು. ಇಲ್ಲಿದೆ ರಿಯಲ್ ತೊಗೊಂಬಂದೆಲ್ಲ ಇಲ್ಲಿಕ್ಕಿದ್ದಾರೆ ನೋಡಿ. ಇಂಡಿಯಾದಲ್ಲಿ ಎಲ್ಲಿ ಯಾವ ಥರ ಕಮ್ಮಿ ಬಂದ್ಬಿಟ್ಟು ಇಂಡಿಯಾ ತೋರಿಸಿದ್ದಾರೆ. ಇದೆಲ್ಲ ಫುಲ್ ನೋಡ್ಕೊಂಡ್ರೆ ರಿಯಲ್ ಪಕ್ಷಿಗಳು ನೋಡಿ, ಈಗಲ್ಲು ಎಲ್ಲ ಫುಲ್ ನೋಡಿ ಫ್ಯಾಂಟಾಸ್ಟಿಕ್ ತೋರಿಸಿದ್ದಾರೆ ಇಲ್ಲೆಲ್ಲ. ನೋಡ್ಬಿಟ್ಟು ಕಾಗೆ ಗೊತ್ತಲ್ಲ, ಕಾಗೆ ಆಧಾರ ಹಾಕಿದ್ದಾರೆ ನೋಡಿ. ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಒಂದು ವಿವರಣೆ ಕೊಟ್ಟಿದ್ದಾರೆ ಇಲ್ಲಿಂದ ನೋಡಿ. ಎಷ್ಟೊಂದು ಡಿಫ್ರೆಂಟ್ ನಮಗೆ ಇಲ್ಲಿ ಬಂದ್ಬಿಟ್ಟು ಬೆಂಗಾಲಲ್ಲಿ ನೋಡಿ ಎಷ್ಟೊಂದು ಡಿಫ್ರೆಂಟ್ ಇದೆ. ರಷ್ಯಾ, ಎಲ್ಲ ಬಂದ್ಬಿಟ್ಟು ರಷ್ಯಾದಲ್ಲಿ ನಿಲ್ಲಿಸುವಂಥ ಇಲ್ಲಿ ಹೆಬ್ಬ ಹೋಗುತ್ತೆ ನೋಡಿ ನಮ್ಮ ಸ್ನೇಹು.
ಸೊ ಸ್ನೇಕ್ನ ಚರ್ಮ. ಸೊ ಇಲ್ಲೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಚಿಕ್ಕ ಮಗುವಾಗಿದ್ದಾಗ ನೋಡಿ ಹೊಟ್ಟೆಯಲ್ಲಿ ಅಥವಾ ಯಾವ ಥರ ಇರ್ತಾರೆ ಪ್ರತಿಯೊಂದು ಪ್ರಾಣಿನೂ ಸಹ ನೋಡಿ ಶೇಖರಣೆ ಮಾಡಿ ಒಂದು ಆಯಿಲಲ್ಲಿ ಕೆಮಿಕಲೆಲ್ಲ ಇಕ್ಕಿದ್ದಾರೆ. ಇದೆಲ್ಲ ಏನು ನೋಡ್ತಾ ಇರೋದು ಎಲ್ಲವೂ ನೋಡಿ ಕೆಮಿಕಲ್. ಹಸು ನೋಡಿ, ಹಸು ನೋಡಿ, ಹಸು ಇದಕ್ಕೆ ನಾಯಿ ಇದ್ದಕ್ಕೂ ಇಲ್ಲಿ ಎಲ್ಲ ನೋಡ್ಕೊಂಡು ಮನುಷ್ಯ ನೋಡಿ, ಮಂಕಿ ಪ್ರತಿಯೊಂದು ಕೊಟ್ಟಿದ್ದಾರೆ ಊರಲ್ಲಿ. ಇಲ್ಲ ಸ್ನೇಕ್ ಇಕ್ಕಿದ್ದಾರೆ ನೋಡಿ. ಸ್ನೇಕ್ಸ್ ಇಲ್ಲಿ ಸ್ನೇಕನ್ನು ಒಂದು ಆಯಿಲಲ್ಲಿ ಇಕ್ಕಿದ್ದಾರೆ ನೋಡಿ. ಇದಂತ ನೋಡಿ ಸ್ನೇಕು, ರಿಯಲ್ ಸ್ನೇಕ್ ಇದು. ಫಿಶ್ಶು ಸ್ನೇಕು ಇಲ್ಲಿಂದ ನೋಡ್ಕೊಂಡು ಸೊ ಆಯಿಲಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ನೋಡಿ. ಸ್ಕೇನ್ ಹೆಂಗಿದೆ ನಮಗೆ. ಇದೆಲ್ಲ ಬಂದು ಬಟರ್ಫ್ಲೈ ನೋಡಿ. ಹಿಮಾಲಯನ್ ಪ್ಲಾಮ್ ಫ್ಯಾಂಟಾಸ್ಟಿಕ್. ರಿಯಲ್ ಹೆಂಗಿದ್ರೆ ಹಂಗೆ ಇದೆ ನೋಡಿ. ನೀವು ನೋಡಿದ್ರೆ ಬೇಟೆ ಆಡ್ತಾ ಇರೋದು ಇಲ್ಲಿ ಪಕ್ಷಿಗಳು. ಸೊ ಫ್ಯಾಂಟಾಸ್ಟಿಕ್. ಇಲ್ಲಿಂದ ಹಿಮಾಲಯ ಎಲ್ಲ ಬಂದ್ಬಿಟ್ಟು ಹಿಮಾಲಯನು ನೀವೇನು ನೋಡ್ತೀವಿ ಪಿಕಾಕ್. ಸೊ ರಿಯಲ್ ಹೆಂಗಿದ್ರೆ ಅದೇ ಥರ ಇದೆ ನೋಡಿ. ಇದು ಬರ್ಡ್ ನೋಡಿ ಅಂತ ಸೊ ಬಗ್ಗೆ ಎಲ್ಲ ಊರಿನ ಹೇಳಿದ್ದಾರೆ ಇಲ್ಲೆಲ್ಲ. ಇದೆಲ್ಲ ಎಣ್ಣೆ. ಸೊ ಪಕ್ಷಿ ಯಾವ ಥರ ಗೂಡು ಕಟ್ಟುತ್ತೆ ಅಂದ್ಬಿಟ್ಟಿದ್ರ ಬಗ್ಗೆ ಇಲ್ಲಿ ಫ್ಯಾಂಟಾಸ್ಟಿಕ್ ಇದೆ. ನೋಡ್ಬಿಟ್ಟು ಇವೆಲ್ಲ ಫುಲ್ ಹಿಮಾಲಯನ್. ಇಲ್ಲೇನೇನು ನೋಡ್ತಾರೆ ಇದೆಲ್ಲ ಫುಲ್ ಹಿಮಾಲಯನ್ ಯಾಕೆ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಸೊ ನೋಡ್ಬಿಟ್ಟು ಹಿಮಾಲಯನ್ ಡೀರು ನೋಡಿ ಹೆಂಗೆ ನೋಡ್ತಾರೆ ಅಂದ್ಬಿಟ್ಟು. ಸೊ ಇದೆಲ್ಲ ಇದು ಯಾಕೆ ಗೊತ್ತಲ್ಲ ಹಿಮಾಲಯನ್ದು. ಮೇಕೆ ನೋಡಿ ಯಾವ ಥರ ಅಂದ್ಬಿಟ್ಟು ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಗುರು. ಸೊ ನಮ್ಮ ಪ್ರಪಂಚದಲ್ಲಿ ಎಷ್ಟೊಂದು ಡಿಫ್ರೆಂಟ್ ಸಿಂಹ ಸೇಮ್ ಇದೇ ಥರ ಇದ್ದಂಗೆ ಸಿಂಹ ಇದೆ. ಒಂದು ಪಕ್ಷಿ ಇಲ್ಲಿಂದ ಒಂದು ಯುರೋಪ್ ನೋಡಿ ನಮಗೆ ವಾವ್ ತುಂಬ ಫ್ಯಾಂಟಾಸ್ಟಿಕ್ ಇದೆ, ಗುಹೆ ಥರ. ಸೊ ಇಲ್ಲಿ ಯಾಕೆ ಒಂದು ಚರ್ಮ ನೋಡಿ, ಇದನ್ನು ಚರ್ಮ ಅಂತ ತೆಗೆದ್ಬಿಟ್ಟು ಈ ಥರ ಮಾಡ್ತಾರೆ ನೋಡಿದ್ರೆ. ಸೊ ಇವಾಗ ಇಲ್ಲಿ ಏನು ಲೆದರ್ ಇದೆ ನೋಡಿ, ಲೆದರ್ ಬಂದ್ಬಿಟ್ಟು ಈ ಒಂದು ಎಮ್ಮೆ. ಸೊ ಇದರ ಎಮ್ಮೆಯಿಂದ ಲೆದರ್ ಮಾಡ್ತಾರೆ ನೋಡಿ, ಈ ಥರ ಮಾಡಿದ್ದಾರೆ ನೋಡಿ. ತುಂಬ ಸ್ಟ್ರಾಂಗ್ ಬರೋದು. ಸೊ ಇದೇನು ಎಲ್ಲ ಸಿಂಹ ಇದು ಏನು ನೋಡ್ತೀವಿ. ಸಿಂಹದ ಒಂದು ಚರ್ಮ ನೋಡಿ. ಯಾಕೆ ಯಾವ ಥರ ಈ ಥರ ಎಮ್ಮೆ ನೋಡಿದ್ದೀರ ನೋಡಿ ಹಿಂಗಿದೆ ನಮಗೆ. ಸೇಮ್ ರಿಯಲ್ ಎಮ್ಮೆ ಹೆಂಗಿದ್ರೆ ಹಂಗೆ ಇದೆ ಅವರು. ಏನು ಇತ್ತಲೆ ಸೊ ಬಂದ್ಬಿಟ್ಟು ಇಂಡಿಯನ್ ಎಲಿಫೆಂಟು ಒಂದು ಕೊಂಬು ಏನು ನೋಡ್ತೀವಿ ಚರ್ಮ. ರಿಯಲಿ ನನ್ನ ಲೈಫಲ್ಲಿ ನೋಡಿದಂಥ ಫಸ್ಟ್ ಒಂದು ಮ್ಯೂಸಿಯಂ, ಈ ಥರ ಒಂದು ಮ್ಯೂಸಿಯಂ ಇದೆ ಹೆಂಗೆ ಗೊತ್ತಾ. ರಿಯಲಿ ಕೂಡ ಥ್ರೂತ್ ಹಿಮಾಲಯದಲ್ಲಿರೋಂಥ ಒಂದು ವಾಸಿಸುವಂಥ ಒಂದು ಪ್ರಾಣಿ ಪಕ್ಷಿಗಳನ್ನು ರಿಯಲಾಗಿ ಅದು ಹೆಂಗಿದ್ರೆ ಸೇಮ್ ಅದೇ ಥರ ಹಾಕಿದ್ದಾರೆ. ಸ್ವಲ್ಪ ಆ್ಯಕ್ಟಿವಿಟೀಸ್ ಇದೆ. ಜಿಪ್ಲೈನ್ ಇದೆ ನೋಡಿ. ಜಿಪ್ಲೈನ್ ನೋಡಿ, ಸ್ಮಾಲ್ ಜಿಪ್ಲೈನ್ ತುಂಬ ಚಿಕ್ಕದು, ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ 100 ರೂಪೀಸ್ ಎಷ್ಟು ನಾನು ಆಲ್ರೆಡಿ ಬಂದ್ಬಿಟ್ಟು ಮುನ್ನಾರಲ್ಲಿ ಸೊ 1 ಕಿಲೋಮೀಟರ್ ಜಿಪ್ಲೈನ್ ಮಾಡಿದ್ದು ನಂಗೆ ಗೊತ್ತಲ್ಲ ನಿಮಗೆ. ದೊಡ್ಡ ಜಿಪ್ಲೈನ್ನ ಮಾಡಿದ್ದೀನಿ. ಸೊ ಅದು ತುಂಬ ಫ್ಯಾಂಟಾಸ್ಟಿಕ್. ಇದರಲ್ಲಿ ಹೋಗೋದು ಬಂದ್ಬಿಟ್ಟು ಚಿಕ್ಕದು ನೋಡಿ. ಇಲ್ಲಿಂದ ಇಲ್ಲಿಗೆ ಜಸ್ಟ್ ಒಂದು ಮರದಿಂದ ಒಂದು ಮರಗೆ, ಅದಕ್ಕೆ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಇದು. ಸೊ ಎಲ್ಲ ಆ್ಯಕ್ಟಿವಿಟೀಸ್ ಬೇಕಾದರೆ 250. ಜಸ್ಟ್ ನನಗೆ ಆ್ಯಕ್ಟಿವಿಟೀಸ್ ಇವಾಗ ಅಷ್ಟೊಂದು ಟೈಮ್ ಇಲ್ಲ. ಸೊ ನಾನು ಆ್ಯಕ್ಟಿವಿಟೀಸ್ ಸ್ಕಿಪ್ ಮಾಡ್ತಿದ್ದು ಬಂದ್ಬಿಟ್ಟು ಮೌಂಟೇನರಿಂಗ್ ನೋಡಿ. ಇಲ್ಲಿ ಇವಾಗ ಬಂದ್ಬಿಟ್ಟು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಟಿವಿಟೀಸ್ ನಾನೇನು ಮಾಡ್ತಾಯಿಲ್ಲ. ಸೊ ಜಸ್ಟ್ ಜೂ ನೋಡ್ಕೊಂಡು ನಾವು ಇಲ್ಲಿಂದ ಮೂವ್ ಆಗೋಣ. ಸೊ ನಿಮ್ಗೆ ಏನಾದರೂ ಹಿಮಾಲಯನ್ ಹತ್ತಬೇಕಂದ್ರೆ ಸೊ ಹಿಮಾಲಯಸ್ ಮೌಂಟೇನ್ ರೆಸ್ಟಲ್ಲಿ ಇಲ್ಲಿ ಒಂದು ಟ್ರೈನಿಂಗ್ ಬೇರೆ ಕೊಡ್ತಾರೆ ನಿಮ್ಗೆ. ಹಿಮಾಲಯ ಮೌಂಟೇನ್ ಇನ್ಸ್ಟಿಟ್ಯೂಟ್ ಅಂದ್ಬಿಟ್ಟು ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಬೇರೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಫುಲ್ ಇನ್ಸ್ಟಿಟ್ಯೂಟ್. ನಿಮ್ಗೆ ಇಂಟ್ರೆಸ್ಟ್ ಇರಬೇಕಾದ್ರೆ ಸೊ ಇಲ್ಲಿ ನೋಡಿ ಹಿಮಾಲಯ ಡಾರ್ಜಿಲಿಂಗ್ ಬಂದ್ಬಿಟ್ಟು ಫೋಟೋ ತೊಗೊತಾರೆ ಫ್ರೇಮಲ್ಲಿ. ಸೊ ಓಕೆ, ಟಿಕೆಟ್ ಕೊಂಡ್ರು. ನಮಗೆ ಏನು ಇವಾಗ ಆ್ಯಕ್ಟಿವಿಟೀಸ್ ಏನು ಬೇಡ, ನಾವು ಮೂವ್ ಆಗೋಣ. ಸೊ ವೆದರ್ ನೋಡಿದ್ರಲ್ಲ ಹಿಮಾಲಯನ್ ಮೌಂಟೇನ್ ರೈವ್. ಸೊ ಇಲ್ಲಿ ಬಂದ್ಬಿಟ್ಟು ವೆದರ್ ವಿತಿನ್ ಮಿನಿಟ್ಸಲ್ಲಿ ವೆದರ್ ಚೇಂಜ್ ಆಯ್ತು ನೋಡಿ. ಸೊ ಇವಾಗ ತಾನೇ ಫಾಗ್ ಬರ್ತಾಯಿದೆ ನೋಡಿದ್ರೆ ಫುಲ್ ಏನು ಕಾಣಿಸಲ್ಲ. ಇಲ್ಲಿಂದ ನೋಡ್ಕೊಂಡು ನೋಡಿ ಯಾವಾಗೂ ಥರ ಹಿಂಗೆ ಇರುತ್ತೆ. ಸೊ ಫ್ಯಾಂಟಾಸ್ಟಿಕ್. ಅದಕ್ಕೆ ಹೇಳಿದ್ದೇನೋ ಈ ಒಂದು ಇದು ಬಂದ್ಬಿಟ್ಟು ತುಂಬ ತುಂಬ ಫ್ಯಾಂಟಾಸ್ಟಿಕ್ ಅದಕ್ಕೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಪ್ರಾಣಿ ಪಕ್ಷಿಗಳು ಸೊ ಇವೆಲ್ಲ ಫುಲ್ ಇದರಲ್ಲಿ ಇರಲ್ಲ. ಯಾಕಂದರೆ ಈ ಒಂದು ಚಳಿಗೆ ಅದಕ್ಕೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ಮೌಂಟೇನ್ ಹಿಮಾಲಯಲ್ಲಿರುವಂಥ ಒಂದು ಪ್ರಾಣಿ ಪಕ್ಷಿಗಳನ್ನು ಮಾತ್ರ ಇಡ್ತಾರೆ. ಇಲ್ಲಿ ಮೇಲೆ ಒಂದು ಮ್ಯೂಸಿಯಂ ಇದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಅದಕ್ಕೆ ಈ ಒಂದು ಜೂ ಬಂದ್ಬಿಟ್ಟು ಇದಕ್ಕೆ ಒಂದು ಪ್ರತ್ಯಕ್ಷ ನೋಡಿದ್ರಲ್ಲ ವೆದರ್ ಹೆಂಗೆ ಚೇಂಜ್ ಆಯ್ತಂತ ವಿತಿನ್ ಮಿನಿಟ್ಸು. ಜಸ್ಟ್ ನಾನು ಇವಾಗ ತಾನೇ ಈ ವೆದರ್ ಹೆಂಗಿದ್ದೀನಿ 5 ಮಿನಿಟ್ಸ್ ಆಯ್ತು ಅಷ್ಟೇ. 5 ಮಿನಿಟ್ಸಲ್ಲಿ ವೆದರ್ ಫುಲ್ಲು ಫಾಗ್ ಬಂದುಬಿಟ್ಟಿದೆ ನೋಡಿ. ಏನೂ ಕಾಣಿಸ್ತಾ ಇಲ್ಲ. ಸೊ ತುಂಬ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದೆ ಈ ಒಂದು ಜೂ ಮಾತ್ರ. ನೋಡಿ ಹಿಮಾಲಯ ಚಿರತೆ ಬಂದು ಬೇಟೆ ಆಡ್ತದೆ ನೋಡಿ ಹೆಂಗಂತ.
ಹಿಮಾಲಯಸ್ ಇರುತ್ತೆ, ನಾರ್ಮಲ್ ಚಿರತೆ ಅಲ್ಲ. ಇದು ನೋಡ್ಕೊಂಡು ಇಲ್ಲಿ 2 ಇದೆ ಹೆಂಗೆ ಅಂತ. ಸೊ ತುಂಬ ಡೇಂಜರ್ ಇದೆ. ಹಿಮಾಲಯದಲ್ಲಿರುವಂಥ ಒಂದು ವೈಟ್ ಚಿರತೆ ಇದು. ಇದು ಬಂದ್ಬಿಟ್ಟು ನಮ್ಮ ಸೌತ್ ಇಂಡಿಯಾದಲ್ಲಿ ನೀವು ಜಾರ್ಖಂಡು ನಾರ್ತ್ ಸೌತಲ್ಲಿ ಎಲ್ಲೂ ಸಿಗಲ್ಲ. ಇದೊಂದು ಡಿಫ್ರೆಂಟ್ ನೋಡಿ, ಹಿಮಾಲಯದಲ್ಲಿ ಮಾತ್ರ ಸಿಗತ್ತೆ ಇದು. ನೋಡಿ ಸ್ನೋ ಲೆಪರ್ಡ್ ನೋಡಿ, ಇಲ್ಲಿ ನೋಡ್ಬಿಟ್ಟು ಈ ಒಂದು ವೆದರ್ಗೆ ಮಾತ್ರ ಹೊಂದ್ಕೊಳ್ಳೋ ಅಂಥ ಒಂದು ಪ್ರಾಣಿ ಇದು. ಸೊ ಇಲ್ಲಿ ನೋಡ್ಕೊಂಡು ನೋಡಿ ಹಿಮಾಲಯನ್ ಟೈಗರ್. ಸೊ ಇಲ್ಲಿ ಬರ್ತಾ ಇದೆ ನೋಡಿ ಒಂದು ಇವು ಬಂದ್ಬಿಟ್ಟು ಇದೆಲ್ಲ ಫುಲ್ ಹಿಮಾಲಯನ್ ಪ್ರಾಣಿ ಸೈಲೆನ್ಸ್. ಈ ಒಂದು ಪ್ರಾಣಿ ಎಲ್ಲ ಫುಲ್ ನೋಡ್ಕೊಂಡ್ರೆ ಹಿಮಾಲಯ, ಯಾಕಂದರೆ ಈ ಒಂದು ಚರ್ಮ ಈ ಒಂದು ಕ್ಲೈಮೇಟಿಗೆ ಹೊಂದ್ಕೊಳ್ಳೋಂಥ ಒಂದು ಪ್ರಾಣಿ ಇರಬೇಕಿಲ್ಲಿ. ಸೊ ನಾರ್ಮಲ್ ಆಗಿ ಸೊ ನಮ್ಮ ಸೌತ್ ಇಂಡಿಯಲ್ಲಿರುವಂಥದ್ದೆಲ್ಲ ಇಲ್ಲಿ ಆಗಲ್ಲ, ಯಾಕಂದರೆ ಈ ವೆದರ್ಗೆ ಅಲ್ಲಿ ಚೇಂಜ್ ಆಗಲ್ಲ. ಸೊ ನೋಡಿ ಯಾವಾಗೂ ಸ್ನೋಫಾಲ್ ಆಗ್ತಾ ಇರುತ್ತೆ ಇಲ್ಲಿ ನೋಡಿ. ಸೊ ಗೊತ್ತಲ್ಲ, ಫುಲ್ಲು ಸ್ನೋಫಾಲು ಫಾಗು, ಅದಕ್ಕೆ ಇಷ್ಟೊಂದು ಇದಕ್ಕೆ ಆಗಲ್ಲ. ಸೊ ಇಲ್ಲಿರೋವಂಥ ಒಂದು ಪ್ರಾಣಿ ಮಾತ್ರ ಇಲ್ಲಿರೋಕ್ಕಾಗತ್ತೆ. ತುಂಬ ಕೋಲ್ಡ್ ಗುರು ಸ್ನೋಫಾಲ್. ಹಿಮಾಲಯನ್ ರೆಡ್ ಪಾಂಡ ಇಲ್ಲಿ ನೋಡಿ, ರೆಡ್ ಪಾಂಡ ಇದು ನಾರ್ಮಲ್ ಆಗಿ ಬಂದ್ಬಿಟ್ಟು ಕೆಳಗಡೆ ಇರ್ತಾಯಿದೆ, ನೋಡಿ ಮೇಲೆ ಹೋಗಿದೆ ನೋಡಿ ಮರ ಮೇಲೆ ಪಾಂಡ. ಬಂದ್ಬಿಟ್ಟು ಬರ್ಡ್ಸ್ ಪ್ರಪಂಚ ಹೆಂಗಿದೆ ಅಂತ ಎಲ್ಲ ಬರ್ಡ್ಸ್.